ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಾಗೆ ಬೇಗ ಇದ್ದು ಯಾಕೋ ಮಾರ್ನಿಂಗ್ ಹೋಗ್ಬೇಕಾಯ್ತು ನನ್ನ ಸ್ಕೂಲ್ ಮುಂದೆ ಜಿಮ್ಗೆ. ಅದಕ್ಕೆ 6:30ಗೆ ಎದ್ಬಿಟ್ಟು ಫಸ್ಟ್ ಈವ್ನಿಂಗ್ ಹೊರಟಿದ್ದೀನಿ ಆಫೀಸಿಗೆ ಬಂದೆ. ಆ್ಯಸ್ ಯೂಶ್ವಲ್ ನನ್ನ ಡೈಲಿ ರೊಟೀನ್ ಥರ ಇವತ್ತು ಕೂಡ ಹಾಗೆ ಇಲ್ಲಿ ಬಂದ್ಬಿಟ್ಟು ನಾನು ಫೇವ್ರೇಟ್ ಓಟ್ಸ್ ತಿಂತ ಅದ್ರ ಜೊತೆ ನಮ್ಮ ರವಿ ಬೆಳಗೆಯವರು ಹೇಳಿ ಹೋಗೋ ಕಾರಣಕ್ಕೆ ಹೋಗ್ತಾ ಇದ್ದೆ. ಇದಕ್ಕೆ ನಾನು ಹೇಳೋಕೊಟ್ಟಿರೋದೇನು ಅಂದರೆ ನಾನು ಈಗೇನು ಓದ್ತಾ ಇದ್ದೀನಲ್ಲ ಬುಕ್ನ ಹೇಳಿ ಹೋಗೋ ಕಾರಣದಲ್ಲಿ ಆ ಬುಕ್ಕಲ್ಲಿ ಮೇನ್ ಕ್ಯಾರೆಕ್ಟರ್ ಬರೋದು ಪ್ರಾರ್ಥನಾ ಮತ್ತು ಹಿಮವಂತ. ಹಿಮವಂತ ಪ್ರಾರ್ಥನಾ ಡಾಕ್ಟ್ರ್ ಆಗಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾನೆ. ಅದ್ರ ಜೊತೆ ಪ್ರಾರ್ಥನಾ ಡಾಕ್ಟ್ರ್ ಆದಮೇಲೆ ಏನೆಲ್ಲ ಮಾಡಬೇಕು ಅಂತ ತುಂಬ ಕನಸುಗಳನ್ನು ಕೂಡ ಕಟ್ಟಿರ್ತಾನೆ. ಬಟ್ ನಾನು ಹೇಳೋದೇನು ಅಂದರೆ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಮೋರ್ ದ್ಯಾನ್ ಅವರ್ ಟಾಪಿಕಿಂಗ್. ಆದರೆ ಟ್ವಿಸ್ಟ್ ಏನು ಅಂದರೆ ಹಿಮವಂತ ಅವಳು ಡಾಕ್ಟ್ರ್ ಆದಮೇಲೆ ಪ್ರಾರ್ಥನಾ ಅಪಾರ್ಟ್ಮೆಂಟ್, ಪ್ರಾರ್ಥನಾ ಹಾಸ್ಪಿಟಲ್ ಆ ಥರ ಏನೇನೋ ಕನಸುಗಳನ್ನ ತುಂಬ ಕಟ್ಕೊಂಡಿರ್ತಾನೆ ಅದೆಲ್ಲ ಮಾಡಬೇಕು ಅಂತ. ಹಾಗೆ ಅವಳಿನ ಜೊತೆ ಮದುವೆ ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಮಗು ಮಾಡಿಕೊಂಡು ಆ ಥರ ಎಲ್ಲ ಅವ್ನು ಕನಸು ಕಟ್ಟಿರ್ತಾನೆ. ಆದರೆ ಇದರಲ್ಲಿ ಬರೋ ಟ್ವಿಸ್ಟ್ ಏನು ಅಂದರೆ ಅಟ್ ದಿ ಎಂಡ್ ಪ್ರಾರ್ಥನಾ ಅವನಿಗೇನು ರೀಸನ್ ಹೇಳ್ದೇ ಅವಳನ್ನು ಬಿಟ್ಟು ಹೋಗ್ತಾಳೆ. ಆ ಕಾರಣದಿಂದ ಈ ಬುಕ್ನ ರವಿ ಬೆಳಗೇರಿಯವರು ಹೇಳಿ ಹೋಗೋ ಕಾರಣ ಅಂತ ಬುಕ್ ಬರೆದಿರೋದು. ಆ್ಯಂಡ್ ನನಗನ್ಸಿದ್ದೇನು ಅಂದರೆ ನಾವು ಯಾವತ್ತೂ ಯಾರಿಂದನೂ ಕೂಡ ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ನಿಜ. ಹಾಗೆ ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ ಗೈಸ್. ಅದೇನೋ ಒನ್ ಡೇ ಚಾಕ್ಲೇಟ್ ಡೇ ಅಂತೆ, ಒನ್ ಡೇ ಹಗ್ ಡೇ ಅಂತೆ, ಇನ್ನೊಂದು ದಿನ ರೋಸ್ ಡೇ ಅಂತ. ಯಾಕೆ ಬೇರೆ ದಿನ ರೋಸ್ ಅಥವಾ ಚಾಕ್ಲೇಟ್ ಕೊಟ್ಟರೆ ಇಸ್ಕೊಳ್ಳಲ್ಲ ಅಂತಾರೆ. ದಿಸ್ ಈಸ್ ಸಮ್ ವಾಟ್ ಜಸ್ಟ್ ಅ ಕ್ರಿಂಜ್ ನಂಗೆ ಅನಿಸಿದ್ದು. ಅದ್ರ ಬದಲು ಇಬ್ಬರು ಪಾರ್ಟ್ನರ್ಸ್ ಮಧ್ಯೆ ಒಳ್ಳೆ ಬಾಂಡ್ ಇತ್ತು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಎವ್ರಿ ಡೇ ಕೂಡ ವ್ಯಾಲೆಂಟೈನ್ಸ್ ಡೇನೇ ಅಲ್ವಾ ಅವ್ರ ಲೈಫಲ್ಲಿ. ಯಾಕೆ ಪರ್ಟಿಕ್ಯುಲರ್ ಆಗಿ Feb 14th ಅಂತಲೇ ಸೆಲೆಬ್ರೇಟ್ ಮಾಡಬೇಕು? ಹಾಗೆ ಲಂಚಿಗೆ ಟೈಮ್ ಆಯಿತು. ನಾನು ನನ್ನ ಫ್ರೆಂಡ್ ಬಂದು ವೆಜ್ ಬಿರಿಯಾನಿ ತಿಂದ್ವಿ. ಆಮೇಲೆ ಅದೇನೋ ಶಾಪೆಲ್ಲ ಹಾಕಿದ್ರು ಗೈಸ್, ಅದೆಲ್ಲ ನೋಡ್ಕೊಂಡು ಹೊರಟ್ವಿ. ಹಾಗೆ ಎಷ್ಟು ಜನ ನೋಡಿ ನಾನೆಲ್ಲ ಯಾವುದೋ ಮಾರ್ಕೆಟಿಗೆ ಬಂದಿದ್ದೀನಿ ಅನಿಸ್ತು. ನೋಡಿದರೆ ಇದು ಹಾಕಿರೋ ಶಾಪ್ಸ್ ನೋಡೋಕ್ಕೆ ಇಷ್ಟೊಂದು ಜನ. ಈ ಬುಕ್ನ ಸದ್ಯಕ್ಕೆ ನಾನು ಇಷ್ಟೇ ಓದಿರೋದನ್ನು. ಮುಂದೇನಾಗುತ್ತೆ ಅಂತ ಮುಂದಿನ ಅಧ್ಯಾಯದಲ್ಲಿ ಹೇಳ್ತೀನಿ. ಆ್ಯಂಡ್ ಇನ್ನೇನು ಅಂದರೆ ನಿಮಗೇನಾದರೂ ಯಾಕೆ Feb 14th ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ರೀಸನ್ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ನನಗದ್ರ ಬಗ್ಗೆ ಐಡಿಯಾ ಅಂತ ಇಲ್ಲ. ಆ್ಯಂಡ್ ಐ ಆಮ್ ನಾಟ್ ಇವನ್ ಇಂಟ್ರೆಸ್ಟೆಡ್ ಇನ್ ದಿಸ್ ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ಆಲ್. ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಟು ಸೆಲೆಬ್ರೇಟ್ ಮಹಾಶಿವರಾತ್ರಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಎಲ್ಲ ಹುಡುಗರು ಕೂಡ ಹಿಮವಂತ ಥರದವ್ರು ಸಿಗಲ್ಲ. ಹಾಗೆ ಎಲ್ಲ ಹುಡುಗಿರು ಕೂಡ ಪ್ರಾರ್ಥನಾ ಥರ ಇರಲ್ಲ. ಅದು ಜಸ್ಟ್ ಅವರವರ ಏನಂತಾರೆ ಅವರವರ ಅಭಿಪ್ರಾಯ ಅಷ್ಟೇ. ಅದು ಯಾವತ್ತು ಯಾವುದರಿಂದ ಕೂಡ ನಾವು ಹೋಗ್ಬಾರ್ದು, ಅದೇ ನಾವು ಹುಡ್ಕೊಂಬರ್ಬೇಕು ಆ್ಯಕ್ಚುಲಿ ಅಂತ ನಮ್ಮಮ್ಮ ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ. ಆ್ಯಂಡ್ ನನಗೆ ಇವತ್ತೊಂದು ಕವಿತೆ ಹೇಳಬೇಕು ಅಂತ ಇಷ್ಟ ಆಯಿತು. ಏನು ಅಂದರೆ ಆಕಾಶದಲ್ಲಿ ಹಾರಾಡೋ ಹಕ್ಕಿ, ಜೀವನದಲ್ಲಿ ಬಂದೋದು ವ್ಯಕ್ತಿ ಎರಡೂ ಕೂಡ ಒಂದೇ. ಯಾಕಂದರೆ ಹಾರಾಡೋ ಹಕ್ಕಿನ ನಾವು ಹಿಡಿಯೋಕ್ಕಾಗಲ್ಲ, ಹಾಗೆ ಕಳೆದೋದ ವ್ಯಕ್ತಿನ ಕೂಡ ನಾವು ಹುಡ್ಕೋಕ್ಕಾಗಲ್ಲ. ಸಿಂಪಲ್. ಮತ್ತೆ ಸಿಗುವ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.